ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ನಾವು ನರಳೆ ಕುಡಿನಲ್ಲಿ ಅಥವಾ ಮಂಗರವಳ್ಳಿ ಇದರಲ್ಲಿ ಒಂದು ಒಳ್ಳೆ ಸಾಂಬಾರು ಮಾಡೋಣ. ನೋಡಿ, ಇವಾಗ ನಾನು ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನರಳೆ ಕುಡಿನ ಇದರಲ್ಲಿ ತುಂಬ ಔಷಧಿ ಗುಣಗಳಿದ್ದಾವೆ. ಮೂಳೆ ಮುರಿದಾಗ ಮಂಗರವಳ್ಳಿಯ ಕಾಂಡವನ್ನು ಜಜ್ಜಿ ಮುರಿದ ಸ್ಥಳದಲ್ಲಿ ಪಟ್ಟು ಹಾಕ್ತಾರೆ. ಇದಕ್ಕೆ ಬಿಡಿಸ್ಬೇಕಾದ್ರೆ ನಾವು ಕೈಗೆ ಸ್ವಲ್ಪ ಆಯಿಲ್ ಹಚ್ಕೋಬೇಕು, ಇಲ್ಲಾಂದರೆ ಪ್ಲಾಸ್ಟಿಕ್ ಕವರಲ್ಲಿ ಕೈಗೆ ಹಾಕ್ಕೊಂಡು ನಾವು ಅದನ್ನು ಬಿಡಿಸ್ಬೇಕು. ಯಾಕೆಂದರೆ ಮೇಲಿನ ತೊಗಟೆ ಇದೆಯಲ್ಲ ಸ್ವಲ್ಪ ಲೈಟಾಗಿ ತಿರುಳು, ಆ ಮೇಘದ ಸಿಪ್ಪೆ ಅದರಲ್ಲಿ ನಮಗೆ ತುಂಬ ಸ್ವಲ್ಪ ಲೈಟಾಗಿ ನವೆ ಬರುತ್ತೆ. ಹಾಗಾಗಿ ನಾವೀಗ ಇದನ್ನು ಬಿಡಿಸಿದ್ದೀನಿ ನೋಡಿ. ಈಗ 4 ಕಡೆಯೂ ಬಿಡಿಸ್ಬೇಕು. ಅದು ಈ ಥರ ಸಿಪ್ಪೆ ಬರುತ್ತೆ. ಇವಾಗ ನಾನು ಬಿಡಿಸಿ ಇಟ್ಟಿದ್ದೀನಿ ಸಪ್ರೇಟ್ ಮಾಡಿ. ನೋಡಿ, ಇದು ಸಿಪ್ಪೆ ನಾನು ಬಿಡಿಸಿರೋ ಸಿಪ್ಪೆಗಳಿದು, ನಾರಿನ ಅಂಶ ಇದು. ನೋಡಿ, ಈಗ ಅವಾಗ ಬಿಡಿಸಿಟ್ಟಿರೋದು ಸೈಡಲ್ಲಿ ಇನ್ನೊಂದು ಪ್ಲೇಟಲ್ಲಿ ಹಾಕಿದ್ದೀನಿ. ನೋಡಿ, ಈ ಪ್ಲೇಟಲ್ಲಿ ಬಿಡಿಸಿಟ್ಟಿದ್ದೀನಿ ಎಲ್ಲನೂ. ಇದು ಸೊಪ್ಪು ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಮೂಳೆ ಮುರಿದಾಗ ಈ ಬಳ್ಳಿಯನ್ನು ಚಿಕಿತ್ಸೆಗೆ ಯೂಸ್ ಮಾಡ್ತಾರೆ. ಈಗ ನಾನು ತೆಂಗಿನಕಾಯಿ, ಟೊಮ್ಯಾಟೊ, ಕಟ್ ಮಾಡಿರ್ತೀರ ಈರುಳ್ಳಿ, ಒಗ್ಗರಣೆಗೆ ಇನ್ನು ದಪ್ಪಾಗಿ ಕಟ್ ಮಾಡಿದ್ದೀನಿ. ಇದನ್ನು ಸಾಂಬಾರು ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಇದು ಒಗ್ಗರಣೆಗೆ ಸಣ್ಣದು ಈರುಳ್ಳಿ ಹೆಚ್ಚಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಕೂಡ, ಶುಂಠಿ ಎಲ್ಲ ಸೇರಿಸಿದ್ದೀನಿ. ಈಗ ಫಸ್ಟು ರುಬ್ಬಕ್ಕೆ ಬೇಕಾದಂಥ ಪದಾರ್ಥಗಳು ಒಂದು ಕಡೆ ತೊಗೊಳ್ಳೋಣ. ನೋಡಿ, ತೆಂಗಿನಕಾಯಿ ತೊಗೋತಾ ಇದ್ದೀನಿ. ಈಗ ಟೊಮ್ಯಾಟೊ, ಈಗ ಕಟ್ ಮಾಡ್ತಿರೋ ಈರುಳ್ಳಿ, ಒಂದೇ ಒಂದು ತುಂಡು ಶುಂಠಿ ತೊಗೊಂಡಿದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮತ್ತು ಚಟ್ನಿನ ಹಿಂದೆ ಮಾಡಿ ಅದನ್ನು ವೀಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ತಾವು ನೋಡ್ಬೋದು. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ರುಬ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಈಗ ಎಲ್ಲ ಬಿಡಿಸ್ಕೊಂಡಿದ್ದೀನಿ, ಅದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕಲ್ಲ, ಅದು ಹಾಗಾಗಿ. ಮತ್ತು ಮೂಲವ್ಯಾಧಿಗೂ ಕೂಡ ಇದನ್ನು ಬಳಸ್ತಾರೆ. ಇದರ ಜಜ್ಜಿ ರಸ ತೆಗೆದು ಜೇನಿನೊಂದಿಗೆ ಬೆರೆಸಿ ಅದನ್ನು ಕೂಡ ಕುಡಿಯುತ್ತಾರೆ. ಆವಾಗ ಮೂಲವ್ಯಾಧಿ ಮೊಳಕೆಗೆ ಲೇಪಿಸಬೇಕು. ಮೂಲವ್ಯಾಧಿ ಅಂದರೆ ಪೈಲ್ಸ್ ಫ್ರೆಂಡ್ಸ್, ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಗಟ್ಟಿಯಾಗಿ ರುಬ್ಬಿಟ್ಟು ನೀರು ಹಾಕ್ತಾನೆ ಆ ಮೊಳಕೆಗೆ ಲೇಪಿಸ್ತಾರೆ. ಗಾಯಗಳಾಗಿರುವಾಗ ಮಂಗರವಳ್ಳಿ ಜಜ್ಜಿ ಲೇಪಿಸಿ ಬೇಗನೆ ಅದು ಮಾಯ ಆಗುತ್ತೆ. ಚರ್ಮ ರೋಗಗಳಿಗೂ ಅದರಿಂದ ಬಳಲುವವರಿಗೂ ಇದು ತುಂಬ ಒಳ್ಳೆಯದು. ಬೇಗನೆ ಚರ್ಮ ರೋಗ ಜಜ್ಜಿ ರಸ ತೆಗೆದು ಈಗ ನೋಡಿ, ಈಗ ಸ್ವಲ್ಪ ಉರಿಗಡಲೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆ ಇದಕ್ಕೆ ರುಬ್ಬೋದಕ್ಕೆ. ನೋಡಿ, ಇವಾಗೆಲ್ಲ ಫ್ರೈ ಆಗಿದ್ದೆಲ್ಲ ಎಲ್ಲ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಜಾರ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನನ್ನ ಎಲ್ಲ ವೀಡಿಯೋಗಳು ನೋಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ಅದನ್ನು ಕೂಡ ರುಬ್ಕೊತಾ ಇದ್ದೀನಿ. ಈಗ ರುಬ್ಬಾಯಿತು. ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಮೆಣಸಿನ ಪೌಡ್ರ್ ಹಾಕತ್ತೀನಿ, ಸಾಂಬಾರು ಪೌಡ್ರು. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕಿಟ್ಟಿದ್ದೀನಿ. ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಈಗ ಆಯಿಲ್ಗೆ ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು ಹಾಕಿದ್ದೀನಿ. ಈಗ ಕಟ್ ಮಾಡಿರ್ತೀರ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ. ಅದಕ್ಕೆ ಎಲ್ಲ ಫ್ರೈ ಆಗ್ತಾಯಿದೆ. ಇವಾಗ ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ತುಂಬ ಸ್ಮೆಲ್ಲಾಗಿ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ನನ್ನ ಮಾಡೋ ವೀಡಿಯೋಗಳು ತಮ್ಗೆ ಇಷ್ಟ ಆದರೆ ತಾವು ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ. ಕಾಂಡದ ಪುಡಿ ಜೀರ್ಣಕ್ರಿಯೆ ಒಳ್ಳೆಯದು. ಇವಾಗ ಕಟ್ ಮಾಡಿಟ್ಟ ಈರುಳ್ಳಿ, ಒಣಮೆಣ್ಸಿನ್ಕಾಯಿನೂ ಕೂಡ ಅದಕ್ಕೆ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ.
ಕಾಂಡವನ್ನು ಅರೆದು ತಯಾರಿಸಲಾಗುವ ಲೇಪ ಉಬ್ಬಸ ಬರುತ್ತಲ್ಲ, ಉಬ್ಬಸ, ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಉಬ್ಬಸಕ್ಕೆ. ಇದರಲ್ಲಿ ಸಾಂಬಾರು ಮಾಡ್ಬೋದು, ನಾವು ಚಟ್ನಿನೂ ಮಾಡ್ಬೋದು. ನೋಡಿ ಈಗ ರುಬ್ಬಿರೋ ಮಸಾಲೆ ಎಲ್ಲ, ಮತ್ತು ಈ ಮಂಗರವಳ್ಳಿ ಅಥವಾ ಈ ನರಳೆ ಕುಡಿ ಇದೆಯಲ್ಲ, ಅದನ್ನು ಕೂಡ ರುಬ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಈಗ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಪಾಟಲ್ಲೆಲ್ಲ ಬೆಳಿಬೋದು ಫ್ರೆಂಡ್ಸ್, ತುಂಬ ಒಳ್ಳೆಯದಿದು. ಸಂಸ್ಕೃತದಲ್ಲಿ ಇದಕ್ಕೆ ಅಸ್ಥಿ ಶೃಂಗಾಲ ಅಂತಾರೆ, ಶೃಂಖಾಲ ಅಂತ. ಅಥವಾ ಇದನ್ನು ಸಂದು ಬಳ್ಳಿ ಸಂದಕದ ಗಿಡ ಎಂದು ಕರೆಯುತ್ತಾರೆ. ಬೇಲಿಗಳ ಮತ್ತು ಪೊದರುಗಳ ಮೇಲೆ ಬಲು ಸಾಮಾನ್ಯವಾಗಿದ್ದು ಬೆಳೆಯುತ್ತದೆ. ತೂತು ಕುಂಡಿಗಳನ್ನು ಕೂಡ, ಅಂದರೆ ಇದು ಇದು ಬರುತ್ತಲ್ಲ ಮಧ್ಯ ಮಧ್ಯದ ಗಿಣ್ಣು, ಅದನ್ನು ತಂತು ಕುಂಡಿ ಅಂತ ಹೇಳ್ತಾರೆ. ತಂತು ಕುಡಿಗಳ ನೆರವಿನಿಂದ ಬೇರೆ ಸಸ್ಯಗಳ ಮೇಲೆ ಹಬ್ಬಿ ಬೆಳೆಯುತ್ತದೆ. ಇದು ತಂತು ಕುಡಿಗಳು, ಇದರಿಂದನೇ ಇದು ಚಿಗುರು ಬರೋದು. ತುಂಬ ಔಷಧಿ ಗುಣ ಇದೆ ಇದು. ನೋಡಿ ಇವಾಗ ಎಲ್ಲ ಖಾರ ಎಲ್ಲ ಬಬಲ್ಸ್ ಬರ್ತಾ ಇದೆ, ಅಂದರೆ ಬೇಯ್ತಾ ಇದೆ, ಚೆನ್ನಾಗಿದೆ. ಈಗ ಸ್ವಲ್ಪ ನಮಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ನನ್ನ ಚಾನಲ್ಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.